ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಟೈಲರಿಂಗ್ ಮಿಷನನ್ನು ಹೇಗೆ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ. ನೀಟಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವೊಬ್ಬರು ಮೆಸೇಜ್ ಮಾಡಿದರು, ನನಗೆ ಬಟ್ಟೆ ಹೊಲಿಯೋಕ್ಕೆ ತುಂಬ ಇಷ್ಟ ಇದೆ, ಬಟ್ ಮಿಷನ್ನು ಪ್ರಾಬ್ಲಮ್ ಆಗುತ್ತೆ, ಆವಾಗವಾಗ ಪದೇ ಪದೇ ದಾರ ಕಟ್ಟಾಗುತ್ತೆ, ಮಿಷನ್ ಆವಾಗವಾಗ ಕೈ ಕೊಡುತ್ತೆ ಮೇಡಮ್, ಅದಕ್ಕೆ ನನ್ನಿಂದ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೇನಾದ್ರು ಸೊಲ್ಯೂಷನ್ ಹೇಳಿ ಅಂತ ಹಾಕಿದ್ರು. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾವು ಮಿಷನನ್ನು ಯಾವಾಗಲೂ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕು. ಮಿಷನ್ನ ನಾವು ಎಷ್ಟು ನೀಟಾಗಿ ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಸ್ಟಿಚಿಂಗು ಚೆನ್ನಾಗಿ ಬೀಳುತ್ತೆ. ನಾವು ಮಿಷನಿಗೆ ನೀಟಾಗಿ ಆಯಿಲ್ ಮಾಡಿ ಮಿಷನನ್ನು ಕಾಪಾಡಿ ಇಟ್ಕೋಬೇಕು. ನಾವು ಎಷ್ಟು ಆಯಿಲಿಂಗನ್ನು ನೀಟಾಗಿ ಮಾಡಿ ಇಟ್ಕೊಳ್ತೀವೋ ಸ್ಟಿಚಿಂಗಿಗೆ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನಾನು ಇನ್ನೊಂದು ಹೇಳ್ತೀನಿ, ಯಾವಾಗಲೂ ಅಷ್ಟೇ ಮಿಷನ್ ಮೇಲೆ ರಾಶಿ ರಾಶಿ ಬಟ್ಟೆಗಳನ್ನು ಹಾಕೋದನ್ನು ನಿಲ್ಲಿಸಿ. ಅದೇ ನಿಮಗೆ ತುಂಬ ಬಟ್ಟೆಗಳು ಇದ್ದರೂ ಕೂಡ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್, ಅಯ್ಯೋ ಅಷ್ಟು ಬಟ್ಟೆ ಇದೆಯಲ್ಲ ಅಷ್ಟು ನೀವು ಮಿಷನಿಂದ ಬಟ್ಟೆ ತೆಗೆದ್ಬಿಟ್ಟು ಯಾವುದು ಹೊಲಿಬೇಕು, ಒಂದು ದಿನಕ್ಕೆ ಎಷ್ಟೆಷ್ಟು ಬಟ್ಟೆಗಳು ಅಂತ ತೆಗ್ದು ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ಇಂಟ್ರೆಸ್ಟ್ ಬರುತ್ತೆ. ಮಿಷನ್ ಮೇಲೆ ಅದು ಇದು ತಗೊಂಬಂದು ಇಡೋದು ಆ ಥರ ಎಲ್ಲ ಯಾವುದೂ ಇಡಬೇಡಿ ಫ್ರೆಂಡ್ಸ್. ನಮಗೆ ಮಿಷನ್ ನೋಡಿದಾಗಲೇ ಬಟ್ಟೆ ಸ್ಟಿಚಿಂಗ್ ಮಾಡೋ ಮನಸ್ಸೇ ಹೋಗ್ಬಿಡುತ್ತೆ. ಆ ಥರ ರಾಶಿ ರಾಶಿ ಬಟ್ಟೆ ಇರೋದ್ರಿಂದ ನೀವು ಮಿಷನನ್ನು ನೀಟಾಗಿ ಆಯಿಲಿಂಗ್ ಮಾಡಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಿಷನ್ ಆಯಿಲಿಂಗ್ ಹೇಗೆ ಮಾಡೋದು ಅಂತ ನಾನು ಎಲ್ಲ ಕಡೆ ಮಿಷನ್ ತೋರಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಜಾಗಕ್ಕೆಲ್ಲ ನೀಟಾಗಿ ಆಯಿಲಿಂಗ್ ಮಾಡಿ. ನಾವು ವಾರಕ್ಕೊಮ್ಮೆ ಆದರೂ ಈ ರೀತಿ ಆಯಿಲಿಂಗ್ ಮಾಡಬೇಕು. ಈ ಜಾಗಕ್ಕೆ ಡೈಲಿ ಆಯಿಲಿಂಗ್ ಮಾಡಿದ್ರು ಕೂಡ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲಿ ಯಾಕಂದರೆ ಥ್ರೆಡ್ಸ್ಗಳು ಸಿಗಾಕೊಳ್ಳುತ್ತೆ. ನಾವು ಆಯಿಲಿಂಗ್ ಮಾಡೋದ್ರಿಂದ ಥ್ರೆಡ್ ಎಲ್ಲ ಹೊರಗಡೆ ಬಂದು ಸಲೀಸಾಗಿ ಮಿಷನ್ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದರೊಳಗೆ ಥ್ರೆಡ್ಡು ಅದು ಇದು ದಾರ ಸಿಗಾಕೊಂಡಿದ್ರೆ ನಮಗೆ ಸೌಂಡ್ ಬರುತ್ತೆ, ಮತ್ತು ದಾರ ಪದೇ ಪದೇ ಕಟ್ಟಾಗೋದಾಗಲಿ, ಮತ್ತು ದಾರ ಲೂಸಾಗಿ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಜಾಗಕ್ಕೆಲ್ಲ ನೀಟಾಗಿ ಆಯಿಲ್ ಹಾಕ್ಕೊಳ್ಳಿ. ನೀವು ಈ ಮೆಥಡಲ್ಲೇ ಆಯಿಲ್ ಹಾಕಬೇಕು. ನಾನು ಫಸ್ಟೇ ಒಂದು ವೀಡಿಯೋ ಹಾಕಿದ್ದೆ ಆಯಿಲಿಂಗ್ ಮಾಡೋದು, ಆದರೂ ಮತ್ತೆ ಕಮೆಂಟ್ ಮಾಡಿದ್ರು ಅಂತ ಮತ್ತೆ ಇನ್ನೊಂದು ವೀಡಿಯೋ ಹಾಕಿ ತೋರಿಸ್ತಿದ್ದೀನಿ. ನೀವು ಮಿಷನಿಗೆ ಆಯಿಲ್ ಹೇಗೆ ಹಾಕಿ ಇಟ್ಕೊಳ್ತೀರೋ ಅದ್ರ ಮೇಲೆ ನಿಮ್ಮ ಮಿಷನ್ನು ಇರೋದು ಫ್ರೆಂಡ್ಸ್. ನಾವು ಯಾವಾಗಲೂ ಅಷ್ಟೇ ನಮ್ಮ ಮಿಷನ್ನು ಆಯಿಲಿ ಆಗಿರಬೇಕು. ಆಯಿಲಿ ಅಂದರೆ ನಮ್ಮ ಮಿಷನ್ ಒಳಗಡೆ ಪಾರ್ಟ್ಸ್ಗಳು ಇರ್ತಾವಲ್ಲ ಟೈಲರಿಂಗ್ ಮಿಷನ್ ಒಳಗಡೆ, ಆ ಪಾರ್ಟ್ಸ್ ಎಲ್ಲ ಫುಲ್ಲು ಡ್ರೈನೆಸ್ ಬರಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಈ ಮಿಷನನ್ನು ನಾನು ಬಿಚ್ಚುತ್ತಿದ್ದೀನಿ. ಹೆಡ್ಡನ್ನು ಬಿಚ್ಚಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ವೀಲ್ ತಿರುಗುತ್ತಲ್ಲ, ಸೂಜಿ ಬರುತ್ತಲ್ಲ, ಅಲ್ಲಿ ನೀಟಾಗಿ ಆಯಿಲ್ ಹಾಕಿ. ಅಲ್ಲಿ ತುಂಬ ಥ್ರೆಡ್ಸ್ಗಳು ಸಿಗಾಕೊಂಡಿರುತ್ತೆ. ಮತ್ತು ಇಲ್ಲಿ ಈ ರೀತಿ ಎಲ್ಲೆಲ್ಲಿ ಸ್ಕ್ರೂಗಳಿದ್ದಾವೋ ಈ ಜಾಗ ಎಲ್ಲ ನೀಟಾಗಿ ಆಯಿಲಿಂಗ್ ಮಾಡ್ಕೊಳ್ಳಿ. ನಿಮ್ಮಿಂದ ವಾರಕ್ಕೆ ಒಂದ್ಸಲ ಆಗಿಲ್ಲ ಅಂದರೂ ನೀವು ಜಾಸ್ತಿ ಸ್ಟಿಚ್ ಮಾಡ್ತೀನ ಅಂದರೆ ಒಂದು 15-20 ದಿನಕ್ಕೆ ಒಂದ್ಸಲಿನಾದ್ರು ಈ ರೀತಿ ಮಿಷನನ್ನು ತಿರುಗಿಸ್ಬಿಟ್ಟು ಫುಲ್ಲು ಆಯಿಲಿಂಗ್ ಮಾಡಿ ಫ್ರೆಂಡ್ಸ್. ನೀವು ಮಿಷನನ್ನು ನೀಟಾಗಿ ಕಾಪಾಡ್ಕೊಳ್ಬೇಕು ಅಂದರೆ ಈ ರೀತಿ ನೀವು ಆಯಿಲಿಂಗ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಯಾವುದೇ ದಾರ ಕಟ್ಟಾಗೋದಾಗಲಿ ಇನ್ನೊಂದು ಪ್ರಾಬ್ಲಮ್ ಆಗಲಿ ಬರೋದಿಲ್ಲ. ನಾನು ಹೀಗೆ 5 ವರ್ಷದಿಂದ ನಾನು ಫಸ್ಟೆಲ್ಲ ಪದೇ ಪದೇ ದಾರ ಕಟ್ಟಾಗೋದು ಆ ಪ್ರಾಬ್ಲಮ್ಸನ್ನೆಲ್ಲ ತುಂಬ ಎದುರಿಸಿದ್ದೀನಿ. ಆವಾಗ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಯಾವಾಗ ಈ ರೀತಿ ಮಾಡ್ಕೊಂಡು ಆವಾಗಲಿಂದ ನನಗೆ ಆಯಿಲಿಂಗ್ ಮಾಡೋದು ಕಲಿತು. ಇದು ಬಂದು ನನಗೊಬ್ಬರು ಟೈಲರೇ ಹೇಳ್ಕೊಟ್ಟು, ಟೈಲರ್ ಅಂದರೆ ಮಿಷನ್ ರಿಪೇರಿ ಮಾಡೋರು, ಅವ್ರು ಹೇಳ್ಕೊಟ್ಟಿದ್ರು. ಒಂದ್ಸಲ ಬಂದು ಅವ್ರು ಮಾಡಿ ತೋರಿಸಿದ್ರು. ಅದಾದಮೇಲೆ ನಾನು ಈ ರೀತಿಯೇ ಮಾಡ್ಕೊಳ್ತೀನಿ. ನನಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಸರಿ ಆಗುತ್ತೆ. ನಾನು ಈ ರೀತಿಯೇ
ನಾನಿಂದ 15 ದಿನ ವಾರಕ್ಕೊಂದ್ಸಲ ಈ ರೀತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಈ ಸೈಡಲ್ಲೆಲ್ಲ ಥ್ರೆಡ್ಸ್ಗಳು ಸಿಗಾಕೊಂಡಿರುತ್ತೆ. ಒಂದು ಕಡ್ಡಿ ಅಥವಾ ಸ್ಕ್ರೂ ಡ್ರೈವರಿನ ಸಹಾಯದಿಂದ ನಾವು ಆ ಥ್ರೆಡ್ಸನ್ನೆಲ್ಲ ತಗೋಬೇಕು ನೋಡಿ ಫ್ರೆಂಡ್. ನಾವು ಅಯ್ಯೋ ಮಿಷನ್ ಸರಿ ಇಲ್ಲ, ಬೇರೆ ಮಿಷನಲ್ಲಿ 1 ದಿನ 2 ದಿನ ಹೊಲಿಬೋದು ಫ್ರೆಂಡ್ಸ್. ಅದೇ ನಮ್ಮದು ಅಂತ ಮಿಷನ್ ರಿಪೇರಿ ಮಾಡಿ ಇಟ್ಕೊಳ್ಳೋದರ ನಾವೇ ಕಲಿಬೇಕು. ಒಂದು ದಿನ 2 ದಿನ ಇನ್ನೊಬ್ರಿಗೆ ಹೇಳ್ಬೋದು, ಡೈಲಿ ಹೇಳೋಕ್ಕಾಗತ್ತಾ? ಅದೇ ನಾವೇ ಕಲಿತ್ರೆ ಈ ರೀತಿ ಮಾಡ್ಕೊಂಡು ನೋಡಿ ಫ್ರೆಂಡ್, ಥ್ರೆಡ್ ಎಷ್ಟಿದೆ ಇದರಲ್ಲಿ. ಈ ಥರ ಥ್ರೆಡ್ಡೆಲ್ಲ ಬಂದು ಸಿಗಾಕೊಳತ್ತಲ್ಲ, ಅದರಿಂದನೇ ಸೌಂಡ್ ಬರೋದು ಮತ್ತು ದಾರ ಪದೇ ಪದೇ ಕಟ್ಟಾಗೋದು. ಒಳಗಡೆ ಅಷ್ಟು ದಾರ ಸಿಗಾಕೊಂಡಿರ್ತವೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ. ಈ ರೀತಿ ವೇಲ್ ತಿರುಗಿಸ್ತಾ ನೋಡಿ. ಮತ್ತು ದಾರ ಎಲ್ಲರೂ ಥ್ರೆಡ್ಸ್ ಸಿಗಾಕೊಂಡಿದ್ರೆ ಗೊತ್ತಾಗುತ್ತೆ. ಅಲ್ಪ ಸ್ವಲ್ಪ ದಾರ ಇದ್ದರೂ ಈ ಆಯಿಲಿಂಗ್ ಮಾಡಿ ಒಂದು 5 ನಿಮಿಷ ನೆನೆಯೋಕೆ ಬಿಟ್ಬಿಟ್ಟು ತೆಗೆದ್ರೆ ಇನ್ನೂ ನೀಟಾಗಿ ಫುಲ್ಲು ಕ್ಲಿಯರಾಗಿ ಬಂದ್ಬಿಡುತ್ತೆ. ಆ ಥ್ರೆಡ್ಡೆಲ್ಲ ನೀವು ತೆಗ್ದು ಆಮೇಲೆ ಮಿಷನ್ ಪೆಡಲ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಸೌಂಡ್, ನಿಮ್ದು ಎಷ್ಟೇ ಸೌಂಡ್ ಇದ್ರೂ ಮಿಷನ್ನು ಸೌಂಡ್ ಲೆಸ್ ಆಗುತ್ತೆ. ವಿಡಿಯೋ ಫುಲ್ಲು ನೋಡಿದವ್ರಿಗೆ ಮಾತ್ರ ಇದು ಅರ್ಥ ಆಗೋದು ಫ್ರೆಂಡ್ಸ್. ಸ್ಕಿಪ್ ಮಾಡಿ ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ. ಏನಿಲ್ಲ, ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ನಾವು ಅದಕ್ಕೆ ಅಯ್ಯೋ ದಾರ ಕಟ್ಟಾಗ್ತಿದೆ ಅಂತ ಬಟ್ಟೆ ಹೊಲಿಯೋದನ್ನೇ ನಿಲ್ಲಿಸ್ಬಿಟ್ಟು ಹೋಗ್ತಿರ್ತೀವಿ. ಅಯ್ಯೋ ಮಿಷನ್ ಸರಿ ಇಲ್ಲ ಅಂತೇಳಿ ಅದೊಂದು ನೆಪ ಮಾಡ್ಕೊಂಡು ಹೋಗ್ತೀವಿ. ನೀವು ದಾರ ಗಿರ ಸಿಗಾಕೊಂಡಿದೆ ಅಂದರೆ ಈ ಥರ ಆಯಿಲಿಂಗ್ ಮಾಡಿ ಈ ಥರ ಥ್ರೆಡ್ಡನ್ನು ತೆಗ್ದು ನೋಡಿ ಫ್ರೆಂಡ್ಸ್. ಅದು ಬಿಟ್ಟು ಇದು ಮಿಷನ್ ಜಾಸ್ತಿ ಅಂದರೆ ಇದೊಂದು ಪ್ರಾಬ್ಲಮ್ ಬರುತ್ತೆ. ಅದು ಬಿಟ್ಟರೆ ಯಾವುದಾದ್ರು ಸ್ಕ್ರೂಗಳು ಲೂಸ್ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್. ಅದು ಬಿಟ್ಟು ಬೇರೆ ಯಾವುದು ಮಿಷನಲ್ಲಿ ಅಂಥ ದೊಡ್ಡ ಪ್ರಾಬ್ಲಮ್ಗಳು ಬರೋದಿಲ್ಲ. ನಾವು ಅದೇ ಮಿಷನನ್ನು ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕಂದ್ರೆ ಈ ರೀತಿ ಆಯಿಲಿಂಗ್ ಮಾಡಿ ಫ್ರೆಂಡ್ಸ್. ನೋಡಿ ಇದರೊಳಗಡೆನೂ ಸ್ವಲ್ಪ ಥ್ರೆಡ್ಸ್ ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಹೊಲಿಸ್ಕೋಬೇಕು. ನಾವು ಯಾವಾಗಲೂ ನಾನು ಪದೇ ಹೇಳ್ತೀನಿ, ನಮ್ಮ ಮಿಷನನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಅಂತ. ಮಿಷನ್ನು ನೀಟಾಗಿ ಒರೆಸಿ ಇಟ್ಟರೆ ಮತ್ತು ಆವಾಗ ನಮ್ಮ ಮಿಷನ್ನು ನೀಟಾಗಿರುತ್ತೆ. ನೀವು ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಸ್ಟಿಚಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಮಗೆ ಮಿಷನ್ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಬರೋದಿಲ್ಲ. ಅಯ್ಯೋ ಇದೇನಪ್ಪ ಮಿಷನ್ ನಮಗೆ ಪದೇ ದಾರ ಕಟ್ಟಾಗ್ತಿದೆ ಅಂತ. ಈ ಥರ ಸಣ್ಣ ಕೆಲಸ ಅಷ್ಟೇ ಫ್ರೆಂಡ್ಸ್. ಇದು ನಾವು ಒಂದು 5ರಿಂದ 10 ನಿಮಿಷದೊಳಗೆ ಈ ಕೆಲಸನ ಮಾಡಿ ಮುಗಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಥ್ರೆಡ್ಸ್ ಇದ್ದಾವೆ ಅಂತ. ಇದಾದಮೇಲೆ ನೀಟಾಗಿ ಒಂದು ಬ್ರಷ್ ಸಹಾಯದಿಂದ ಧೂಳು ಗೀಳು ಏನಾರು ಇದ್ದರೂ ಇದಕ್ಕಂತಲೇ ಒಂದು ಬ್ರಷ್ ಇಟ್ಕೊಳ್ಳಿ. ಧೂಳಿದ್ರೆ ನೀಟಾಗಿ ಇದನ್ನು ಧೂಳೆಲ್ಲ ತಗೋಬೋದು. ನಂದು ಹಳೆ ಮಿಷನ್ ಇತ್ತು ಫ್ರೆಂಡ್ಸ್. ಆ ಮಿಷನ್ ತಗೊಂಡಾಗ ನನಗೂ ಸಹ ಇದೇ ಪ್ರಾಬ್ಲಮ್ಸ್ ಬರ್ತಿತ್ತು ಅಂತೇಳ್ಬಿಟ್ಟು ನಾನು ತುಂಬ ಇದು ಮಾಡ್ತಿದ್ದೆ. ಆವಾಗಲೇ ಪಾಪ ಒಂದು ಅಂಕಲೇನೋ ಅವರು ಮಿಷನ್ ರಿಪೇರಿ ಇರೋ ಥರ ರೋಡ್ ಮೇಲೆ ಬಂದಿದ್ದರು. ಮಿಷನ್ ರಿಪೇರಿ ಆಗಿತ್ತು ಅಂತ ತೋರಿಸಿದ್ದಕ್ಕೆ ಅವರು ಈ ರೀತಿ ಆಯಿಲ್ ಮಾಡಿ, ನಾನು ಇದೇನಪ್ಪ ಇವ್ರು ಈ ಥರ ಆಯಿಲಿಂಗ್ ಮಾಡ್ತಾರೆ, ಮಿಷನ್ ಚೆನ್ನಾಗಾಗತ್ತೋ ಇಲ್ವೋ, ಇವ್ರನ್ನ ಮಾಡೋದು ನೋಡಿದ್ರೇ ಈ ಥರ ಮಾಡ್ತಿದ್ದಾರೆ, ಆಯಿಲ್ ಈ ಥರ ಸುರಿತಿದ್ದಾರಲ್ಲ ಅಂತ ನೋಡಿದೆ. ಅವರು ಒಂದ್ಸಲಿ ಆ ಥರ ಆಯಿಲಿಂಗ್ ಮಾಡಿ ಕೊಟ್ಟರು. ಸ್ಟಿಚಿಂಗ್ ನನ್ನ ಮಿಷನ್ ಎಷ್ಟು ಸೌಂಡ್ ಬರ್ತಿತ್ತು, ದಾರ ಕಟ್ಟಾಗ್ತಿತ್ತು, ಎಲ್ಲ ಪ್ರಾಬ್ಲಮ್ಮು ಸರಿ ಆಯಿತು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಟೈಮ್ ಅದೇ ರೀತಿ ಆದಾಗ ನಾನೇ ಆ ರೀತಿ ಮಾಡ್ಕೊಂಡಿದ್ದೆ. ಆವಾಗಲಿಂದ ನಾನು ಇದೇ ರೀತಿಯೇ ಆಯಿಲಿಂಗ್ ಮಾಡಿ ಮಿಷನನ್ನು ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಆವತ್ತಿಂದ ಮಿಷನ್
ಏನೇ ಪ್ರಾಬ್ಲಮ್ ಬಂದರೂ ನಾನೇ ನೋಡ್ಕೊಳ್ತೀನಿ, ನನಗೆ ರಿಪೇರಿ ಮಾಡ್ಕೊಳ್ತೀನಿ. ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಏನು ಬಂದರೂ ನಾನೇ ರಿಪೇರಿ ಮಾಡ್ಕೊತೀನಿ ಫ್ರೆಂಡ್ಸ್. ಆವಾಗಲಿಂದ ನಾನು ಆ ಸರ್ವಿಸಿಗೆ ಕೂಡ ಮಿಷನನ್ನು ತಗೊಂಡೋಗಿಲ್ಲ ಇದುವರೆಗೂ ಅಂಗಡಿಗೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಜನ ಅರ್ಧದಲ್ಲೇ ಹೋಗಿರ್ತಾರೆ, ಫುಲ್ಲು ವೀಡಿಯೋ ನೋಡಿರಲ್ಲ. ಫುಲ್ಲು ವೀಡಿಯೋ ನೋಡಿದವ್ರಿಗೆ ಮಾತ್ರ ಇದು ಅರ್ಥ ಆಗೋದು. ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೂ ಯೂಸ್ಫುಲ್ ಆಗಿದ್ದರೆ ಈ ಟಿಪ್ಸು ತಪ್ಪದೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಯಾರಿಗೆಲ್ಲ ವೀಡಿಯೋ ಇತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.